ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾವಿವತ್ತೊಂದು ಸೂಪರ್ ಆಗಿರೋಂಥ ಚಿಕನ್ ಡ್ರೈನ ಮಾಡೋಣ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ಇದು ಯಾವ ಚಿಕನ್ ಅಂತೀರಾ? ಗಾರ್ಲಿಕ್ ಪೆಪ್ಪರ್ ಚಿಕನ್. ಇದನ್ನು ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಪಾನ್ ಇಟ್ಕೊಂಡು ಎಣ್ಣೆನ ಕಾಯಿಸ್ಲಿಕ್ಕೆ ಇಡ್ತಿದ್ದೀನಿ. ಎಣ್ಣೆ ಕಾಯ್ದಿದೆ. ಒಂದೆರಡು ಎಸಲು ಹಸಿ ಫ್ರೆಶ್ ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ. ಒಳ್ಳೆ ಆರಾಮ ಬರುತ್ತೆ. ಹಾಗೆ ಹೆಚ್ಚಿಟ್ಕೊಂಡಿರೋಂಥ ನೋಡಿ 2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಗಾರ್ಲಿಕ್ ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಗಾರ್ಲಿಕ್ ಹೈಲೈಟ್ ಆಗಿರಬೇಕು. ಹಾಗೆ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದೆಲ್ಲ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ 1.5 ಇಂಚು ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು 3/4 kg ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಂತರ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. 1.5 ಸ್ಪೂನಷ್ಟು ಹಾಕ್ಕೊಂಡೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಿದ್ದೀನಿ. ಸಾಕು, ಧನಿಯಾ ಪುಡಿ ಕಡಿಮೆ ಹಾಕ್ಕೊಳ್ಬೇಕು. ಹಾಗೆ 1/4 ಸ್ಪೂನಷ್ಟು ಗರಂ ಮಸಾಲ ಪೌಡ್ರು. ಇದಿಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಮಸಾಲೆ ಎಲ್ಲ ಚೆಂದ ಫ್ರೈ ಆಗಿದೆ. ಈಗ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಸೇರಿಸ್ಕೊಳ್ತಿದ್ದೀನಿ. ಈಗ ಮಸಾಲೆ ಮತ್ತು ಚಿಕನ್ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ 1-2 ನಿಮಿಷ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಬಿಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀಟಾಗಿ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿಬಿಡಬೇಕು. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ತಿರುಗಿಸ್ಕೊಂಡಿದ್ದೀನಿ. ಈಗ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರ್ದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ. ಇಷ್ಟು ನೀರು ಸಾಕಾಗುತ್ತೆ, ಯಾಕಂದರೆ ಲಿಡ್ ಕ್ಲೋಸ್ ಮಾಡಿದ ನಂತರ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಲಿಡ್ ಕ್ಲೋಸ್ ಮಾಡಿ ನಾನು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. 5 ನಿಮಿಷ ಆದ ನಂತರ ಪ್ಲೇಟ್ ತೆಗಿತಿದ್ದೀನಿ. ನೋಡಿ, ನೀರನ್ನು ಬಿಟ್ಕೊಂಡಿದೆ ಚೆನ್ನಾಗಿ. ಒಮ್ಮೆ ತಿರುಗಿಸ್ಬಿಟ್ಟು ಮತ್ತೊಮ್ಮೆ ಪ್ಲೇಟ್ನ ಕ್ಲೋಸ್ ಮಾಡ್ತೀನಿ. ಡ್ರೈ ಎಲ್ಲ ಮಾಡುವಾಗ ನೀರನ್ನು ಜಾಸ್ತಿ ಸೇರಿಸಲಿಕ್ಕೆ ಹೋಗಬಾರ್ದು. ಅದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ, ಅದರಲ್ಲೂ ಬ್ರಾಯ್ಲರ್ ಚಿಕನ್ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಹಾಗಾಗಿ ನೀರಿನ ಅಗತ್ಯ ಬೇಕಾಗಿಲ್ಲ. ಲಿಡ್ ಕ್ಲೋಸ್ ಮಾಡಿದೆ. ಮತ್ತೆ 5 ನಿಮಿಷ ಬೇಯಿಸ್ಕೊಳ್ತೀನಿ. ಕರೆಕ್ಟ್ 10 ನಿಮಿಷ ಸಾಕು ಈ ಚಿಕನ್ ರೆಡಿ ಆಗಲಿಕ್ಕೆ. ನೋಡಿ, 10 ನಿಮಿಷ ಆಗಿದೆ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಆದ್ರೂ ಲಿಕ್ವಿಡ್ ಅಂಶ ಸ್ವಲ್ಪ ಇದೆ. ಹಾಗಾಗಿ ಓಪನ್ ಇಟ್ಟು 1-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗ ನೀರಿನ ಅಂಶ ಬೇಗ ಡ್ರೈ ಆಗುತ್ತೆ. ನೋಡಿ, ಬೇಯ್ತಾ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಟೆಕ್ಸ್ಚರ್ ಬರ್ತಾ ಇದೆ. ಇದಿಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೊಂದು 3-4 ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತೀನಿ. ಆಗ ಈ ಚಿಕನ್ ಬೊಂಬಾಟಾಗಿರುತ್ತೆ ನಿಜವಾಗ್ಲೂ. ಸೈಡ್ ಡಿಶಾಗಿ ಕೂಡ ಸೂಪರ್ ಆಗಿರುತ್ತೆ. ಬೇಳೆ ದಾಲ್ ಇರ್ಬೋದು, ಬಸ್ಸಾರು ಜೊತೆಗಂತೂ ಒಬ್ಬರೇ ಅರ್ಧ kg ಖಾಲಿ ಮಾಡಿಬಿಡ್ಬೋದು. ಅಷ್ಟು ಮಸ್ತ್ ಟೇಸ್ಟ್ ಕೊಡುತ್ತೆ ಇದು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಸೇವನೆ ಮಾಡೋಕ್ಕೆ ಬೊಂಬಾಟಾಗಿರುತ್ತೆ. ಯಾಕಂದರೆ ಮಕ್ಕಳಿಂದ ದೊಡ್ಡವರವರೆಗೂ ಯಾರು ಬೇಕಾದರೂ ತಿನ್ಬೋದು. ಯಾಕೆಂದರೆ ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ ಸಾಫ್ಟ್ ಆಗಿದೆ ಮತ್ತು ಮೈಲ್ಡ್ ಆಗಿರುತ್ತೆ. ಸೂಪರ್ ಟೇಸ್ಟ್ ಫ್ರೆಂಡ್ಸ್. ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಯಾಕಂದರೆ ಅಷ್ಟು ಟೇಸ್ಟಿ ಚಿಕನ್ ಇದು. ಈ ಹಂತದಲ್ಲಿ ನಾನು ಇದ್ರ ಟೇಸ್ಟನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡೋ ಅಂಥ ಐಟಮ್ನ ಸೇರಿಸ್ಕೊಳ್ತಿದ್ದೀನಿ. ಅಂದರೆ 1.5 ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ಕೊಳ್ತೀನಿ. ಹಾಗೆ 1.5 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಳ್ತಿದ್ದೀನಿ, ಕಾಳುಮೆಣಸು ಪುಡಿನ. ಇದರ ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಳ್ತೀನಿ. ಅದನ್ನು ಕೂಡ 1.5 ಸ್ಪೂನಷ್ಟೇ ಹಾಕ್ಕೊಳ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ಮಿಕ್ಸಿ ಜಾರಲ್ಲಿ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಸಿಕ್ಕರೆ ತಂದಿಟ್ಕೊಳ್ಬೋದು. ಈ ಚಿಕನನ್ನು ಸೈಡ್ ಡಿಶಲ್ಲಿ ತಿಂತಾಯಿದ್ರೆ ಚಿಲ್ಲಿ ಫ್ಲೇಕ್ಸ್ ಸಿಗ್ತಾ ಇರುತ್ತೆ ಬಾಯಿಗೆ. ಒಳ್ಳೆ ಮಜಾ ಕೊಡುತ್ತೆ ನಿಜವಾಗ್ಲೂ, ಸೂಪರಾಗಿರುತ್ತೆ. ನೋಡಿ, ಎಲ್ಲ ನೀಟಾಗಿ ತಿರುಗಿಸ್ಕೊಳ್ತಿದ್ದೀನಿ. ಚಿಕನ್ನಲ್ಲಿ ನೀರಿನ ಅಂಶ ಎಷ್ಟು ಚೆಂದ ಡ್ರೈ ಆಗುತ್ತೋ ಅಷ್ಟು ಚೆಂದ ಖಾರ ಚಿಕನ್ಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಚಿಕನ್ ಒಳ್ಳೆ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಒಳ್ಳೆ ಟೆಕ್ಸ್ಚರಲ್ಲಿದೆ. ನೋಡ್ತಿದ್ರೇ ತಿನ್ಬೇಕನ್ಸುತ್ತೆ. ಸೂಪರ್ ಅರೋಮ ಬರ್ತಾ ಇದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದನ್ನೆಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ಟೆಕ್ಸ್ಚರ್ ಕೊಡಲಿಕ್ಕೆ ಅಂದ್ಬಿಟ್ಟು ನಾನು
ಇನ್ನೆರಡು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತೀನಿ. ಮೊದಲೆಲ್ಲ ಕರಿಬೇವು ಅಂದ್ರೇ ಊಟಕ್ಕೆ ಹಾಕಿಬಿಟ್ಟು ಸೈಡ್ಗೆ ಎತ್ತಿಡ್ತಿದ್ರು. ಇವಾಗಂತೂ ನಾನ್ ವೆಜ್ಜಲ್ಲಿ ಕರಿಬೇವು ಇಲ್ಲದೇ ನಾನ್ ವೆಜ್ ಸೈಡ್ ಡಿಶ್ಶು ರೆಡಿನೇ ಆಗ್ತಾಯಿಲ್ಲ. ಯಾಕಂದರೆ ಅಷ್ಟು ಒಂದು ಒಳ್ಳೆ ಆರಾಮ ಕೊಡುತ್ತೆ. ಹಾಗಾಗಿ ಕರಿಬೇವು ನಾನ್ ವೆಜ್ಜಲ್ಲಿ ಹೈಲೈಟ್ ಆಗಿಬಿಟ್ಟಿದೆ. ನಾನು ಹೇಳೋವಾಗಲೇ ನಿಮಗೆ ಗೊತ್ತಾಗಿರುತ್ತೆ ನೋಡಿ. ಮತ್ತೊಂದು ಸ್ವಲ್ಪ ಹಸಿ ಕರಿಬೇವನ್ನ ಸೇರಿಸ್ಕೊಳ್ಬೇಕು. ಚಿಕನ್ ರೆಡಿ ಆದಮೇಲೆ ಒಂದೊಳ್ಳೆ ಆರಾಮ ಇರುತ್ತೆ, ಸೂಪರಾಗಿರುತ್ತೆ. ಒಂದೆರಡು ಎಸಳು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ, ಫ್ರೆಶ್ ಕರಿಬೇವು ನಾಟಿ. ಅದ್ರ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು. ಪೂರ್ತಿ ಪ್ರೊಸೀಜರ್ ಕಂಪ್ಲೀಟ್ ಫ್ರೆಂಡ್ಸ್. ಚಿಕನ್ ರೆಡಿ ಆಯಿತು. ಇನ್ನೊಂದು ನಿಮಿಷ ನೀಟಾಗಿ ತಿರುಗಿಸ್ಕೊಂಡ್ಬಿಟ್ರೆ ಚಿಕನ್ ರೆಡಿ. ಟೆಕ್ಸ್ಚರ್ ಇರ್ಬೋದು, ನೋಡಲಿಕ್ಕಿರ್ಬೋದು, ಹಾಗೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಚಿಕನ್ನು. ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಿ ನೀವು. ಹಾಗೆ ನಾನು ಮಾಡಿ ಹಾಕಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದು ಮರಿಬೇಡಿ. ಚಿಕನ್ ರೆಡಿ ಆಯಿತು. ನೋಡ್ತಿದ್ದೀರಲ್ಲ, ಈಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಬರೀ 10 ನಿಮಿಷಕ್ಕೆ ಒಂದು ಸೂಪರ್ ಆಗಿರೋಂಥ ಸ್ಪೈಸಿ ಚಿಕನ್ ಡ್ರೈ ರೆಡಿ ಆಯಿತು. ಈ ಚಿಕನ್ ಡ್ರೈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಗಾರ್ಲಿಕ್ ಪೆಪ್ಪರ್ ಡ್ರೈ ಪ್ಲೇಟಿಗೆ ಸರ್ವ್ ಆಗ್ತಾ ಇದೆ. ಈಗ ಚಿಕನ್ ಸವಿಯಲು ಸಿದ್ಧ. ಧನ್ಯವಾದಗಳು ಫ್ರೆಂಡ್ಸ್.